ರೆಡಿ ನವಿಜಿ, ರೆಡಿ ಕ್ಯಾಮ್ರಾ, ರೆಡಿ ಆಕ್ಷನ್. ಸರ್ ಹಂಗೆ ಇಟ್ಕೊಂಡ್ಬಿಡಿ, ಆಯ್ತು. ಒಂದು ಗ್ರೂಪ್ ಹಂಗೆ ಇಟ್ಕೊಂಡ್ಬಿಡಿ ಸರ್. ಸರ್ ಇಲ್ಲಿ ಇಲ್ಲಿ ಅಲ್ಲಲ್ಲಿ ಐದು ನಿಮಿಷ ಅಣ್ಣಂದೆಲ್ಲ ಸೀನಿಯರ್ಸ್ ಇದ್ದಾರೆ, ಹುಷಾರಾಗಿ ಮಾತಾಡಿ ಅಂತ ಇರ್ಲಿ. ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ, ದಯವಿಟ್ಟು. ಯಾಕೋ 15 ತರ ಇರೋ ತರ ಕಾಣ್ತಿಲ್ಲ. ಓಕೆ, ಪವರ್ ಸ್ಟಾರ್ ದರಗೆ ದೊಡ್ಡವನು. ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ. 2014ರಲ್ಲಿ ಯಶ್ ಅವರಿಗೆ ಮೊದಲು ಇದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ. ಯಶ್ ಸರ್ದು ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಕಿ ಪಿಕ್ಚರ್ ಮಾಡಬೇಕಾದ್ರೆ ಇಂದನೂ ಪರಿಚಯ. ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ. ಒಂದು ಟೀಸರ್ ಮಾಡಿ 2014ರಲ್ಲೇ ಒಂದು 50 ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್? 50 ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ. ಯಶ್ ಸರಿಗೆ ಅದನ್ನು ತೋರ್ಸಕ್ ಆಗಿಲ್ಲ, ಪ್ರಯತ್ನ ಪಟ್ವಿ. ಚೇತು, ಯಶ್ ಸರ್ ಜೊತೆಗಿರುವಂತ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ. ನಿನ್ನೆ ತನ ಇನ್ನೂ ಮೆಸೇಜ್ ಮಾಡಿದ್ದೀನಿ, ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಚೇತು, ದಯವಿಟ್ಟು ಯಶ್ ಸರ್ದು ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ, ಚೂರ್ ಮಾತಾಡ್ಬೇಕು ಅವ್ರ ಹತ್ರ, ತುಂಬಾ ಹೆಲ್ಪ್ ಆಗುತ್ತೆ. ಈಗ ಬಂದ್ರೆ, ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡವನು ಸಿನಿಮಾ ಅದೇ ಕತೆ. ಹೌದು, ಅದೇ ಕತೆ. ಅದು ಅಲ್ಲಿಂದ 2014ರಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ. ಬಟ್ ಇವತ್ತು ಆ ಕತೆ ಶುರುವಾಗಿದೆ. ಇವತ್ತಿದೆ ಶೂಟ್ ಮಾಡ್ತಾ ಇದ್ದೀವಿ. ನಾವು ಹೇಳ್ದಂಗೆ 29 2025 ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ. ಈ ಸಿನಿಮಾ ಬಗ್ಗೆ ಕ್ಯಾಮ್ರಾಮನ್ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಮಾತಾಡೋಣ, ಒಂದು ರ್ಯಾಪು ಸೆಟ್ ಆಗುತ್ತೆ, ನಮಗೆ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅಂತ ಒಂದು ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನಾವೇ ಮಾಡೋಣ, ವರ್ಕ್ ಮಾಡೋಣ ಅಂತ ಹೇಳಿ ಕತೆ ಎಲ್ಲ ಒಂದು 2 ಸತಿ ಕೂತು ಡಿಸ್ಕಷನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನೂ ಪೂಜೆ ಮುಂಚೆನೇ ಆಗ್ಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ. ಇವತ್ತು ಅನ್ಕೊಂಡಿದೀವಿ ಪೂಜೆ. ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ, ನೀವು ಎಲ್ಲರೂ ಕೇಳ್ತಿದ್ರು ಬೆಳಿಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನನೇ ರಿಲೀಸ್ ಡೇಟ್ ಹಾಕ್ಬಿಟ್ಟಿದ್ದೀರಾ ಅಂತ. ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ. ವಿ ನೀಡ್ ಆಲ್ ಬ್ಲೆಸ್ಸಿಂಗ್ಸ್ ಎಲ್ಲರಿಗೂ. ಥ್ಯಾಂಕ್ ಯು. ಮಾಡಿದಾಗ ನನ್ಗೆ ಅನ್ಸಿದ್ದು ಆಶ್ಚರ್ಯ ಆಗಿದ್ದು ಈ ಹುಡುಗಿನ ಸಂಗೀತ ಮಾಡಿದ್ದು ಅಂತ ತುಂಬಾ ಆಶ್ಚರ್ಯ ಆಯ್ತು. ನಾನು ಅವತ್ತೊಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ, ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ, ಒಂಚೂರು ನೀನು ಅದಕ್ಕೆ ಏನಾದ್ರು ಪ್ರಯತ್ನ ಪಡು, ಏನಾರ ಬರೆದು ಇಲ್ಲ ಏನಾರ ಮ್ಯೂಸಿಕ್ ಮಾಡ್ಕೊಂಬ ಅಂತ. ಇಮಿಡಿಯೇಟ್ ನೆಕ್ಸ್ಟ್ ಭದ್ರಾವತಿಯಿಂದ ಅವರು ಮೀಟ್ ಮಾಡಿ ನನ್ನ ಸಾಂಗ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಬಂದು ತೋರಿಸಿದ್ರು. ಅದ್ ಯಾವ ಲೆವೆಲ್ಗಿದೆ ಅಂದ್ರೆ ನಿಜವಾಗ್ಲೂ ಈ ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡುವಂತ ಸಾಂಗು. ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ಈಗ. ನಮಸ್ಕಾರ, ನನ್ನ ಹೆಸರು ಅನುಶ್ರೀ, ನಾನು ಮೂಲತಃ ಭದ್ರಾವತಿಗಳು. ಫಸ್ಟು ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಪವರ್ ಸ್ಟಾರ್ ದರೆಗೆ ದೊಡ್ಡವನು, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಾಸಂಕರ್ತ ಗುರುಕರ್ತ ಹರಿಕರ್ತ ಅಂತ. ಈ ಸಿನಿಮಾದಲ್ಲಿ ನಾನು ಏನೂ ಮಾಡ್ತಾ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಡೈರೆಕ್ಟರ್ ಒಂದು ಸಿಚುಯೇಷನ್ ನ ಹೇಳ್ತಾರೆ, ಅದ್ರ ಇಮೋಷನ್ಸ್ ನ ಅರ್ಥ ಮಾಡ್ತಾರೆ. ಇದ್ರಲ್ಲಿ ಆಕ್ಚುಲಿ ಏನಾಯ್ತು ಅಂದ್ರೆ, ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು 4 ಲೈನ್ ಕಾರಣ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಒಪ್ಪಿಗೆ ಇದ್ರೆ. ಎಲ್ಲ ಹೃದಯ ಲಬ್ಡಪ್ ಅಂತ ಬಡ್ಕೊಂಡ್ರೆ ನನ್ನ ಹೃದಯ ಅಪ್ಪು ಅಪ್ಪು ಅಂತ ಬಡ್ಕೊಳತ್ತೆ. ನನ್ಗೆ ಅಪ್ಪನೂ ದೇವ್ರೆ ಅಪ್ಪು
ಅಪ್ಪನೂ ದೇವ್ರೆ. ಅಪ್ಪ ನಂಗೆ ಜನ್ಮ ಕೊಟ್ರು, ಅಪ್ಪು ನಂಗೆ ದೃಷ್ಟಿ ಕೊಟ್ರು. ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ. ಇದೇ 4 ಲೈನ್ ನಾನು ಬರೆದು ಇದು ಕಂಟಿನ್ಯೂ ಆಗಿದೆ. ಮಿಕ್ಸಿಂಗ್ ಲೆವೆಲ್ ಅಲ್ಲಿ ತನಕ ಬಂದಿದೆ, ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ. ಈ 4 ಲೈನ್ ನಾನು ಬರ್ಕೊಟ್ಟೆ, ಸರಿಗೆ ಇಷ್ಟ ಆಯ್ತು. ನನಗೆ ಇಂಥ ಸಣ್ಣ ಪ್ರತಿಭೆ, ನಾನು ಇನ್ನೂ ಕಲಿತಾ ಇರುವಂತ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್. ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ. ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ. ನಂಗೆ ಸರ್ ಹೇಳಿರೋದು ಇಷ್ಟೇ, ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಯಾವ ತರ ಅಂದ್ರೆ, ಈ ಚಿತ್ರದಲ್ಲಿ ಬರೋ ಎಲ್ಲಾ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು, ಸಂಗೀತ ಉಸಿರಾಗಬೇಕು. ನಾನು ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೆ ಎಲ್ಲ ಆ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು. ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡನ್ನ ರಚನೆ ಮಾಡೋದಲ್ಲ, ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಂಗೆ ಮಾತಾಡೋಕೆ ಅಷ್ಟೆಲ್ಲ ಸ್ವಲ್ಪ ಸರ್ ಸುಮಾರು ಒಂದು 5-6 ಹಾಡಿದೆ ಸರ್. ನಂಗೆ ಒಂದು 3 ಸಾಂಗ್ ಕೊಟ್ಟಿದ್ದಾರೆ, ನಡೀತಾ ಇದೆ ಸರ್. ಈಗ ಆಲ್ರೆಡಿ ನಡೀತಾ ಇದೆ ಸರ್, ಕೆಲಸ ನಡೀತಾ ಇದೆ. ಹಾ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್. ಈ ಅಪ್ಪ ಅಂದ್ರೆ ಆಕಾಶ, ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್. ನನಗೆ ಜ್ಞಾನ ಗುರುರಾಜ್ ನಮಗೆ ಫಿಲಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು. ಮತ್ತೆ ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಅಪ್ಪು ಸರ್ ಫಿಲಮ್ ಅಂದರೆ ನಂಗೆ ಬಂದಿತ್ತು ಭಾಗ್ಯ. ಥ್ಯಾಂಕ್ ಯು. ಫ್ರೆಂಡ್ಶಿಪ್ಪು ಹೆಚ್ಚು ಕಮ್ಮಿ 12 ವರ್ಷದಿಂದ ಹಳೆಯದು. ನಾನೊಂದು ಕಡೆ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ಬೇಕಾದ್ರೆ 3D ಅನಿಮೇಷನ್ಸ್ ಎಲ್ಲ ಟೀಚ್ ಮಾಡ್ತಾ ಇದ್ದೆ. ಅವಾಗ ಎನ್ಕ್ವೈರಿ ಮಾಡಿದಾಗ ಅವಾಗಿಂದ ಅವ್ರು ನನ್ನ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಮಾಡಬೇಕು ಅಂತ ತುಂಬ ಇದರಲ್ಲಿದ್ರು. ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ, ಆಮೇಲೆ ನಮ್ಮ ಕುಶಲೋಪಚಾರಗಳನ್ನ ವಿಚಾರಿಸ್ಕೊಂತ ಇದ್ವಿ. ಅದು ಇವಾಗ ಏನಾಗಿದೆ, ತುಂಬ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ. ಅವರು ತುಂಬ ಕಡೆ ಅವರು ಬ್ಯುಸಿ ಆಗಿದ್ರು ಇಷ್ಟು ವರ್ಷ, ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಇಲ್ಲ, ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆ ಮೂವಿ ಮಾಡೋಣ, ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಎಲ್ಲ ಕೂತು ಹೆಂಗೆ ಮಾಡೋದು, ಏನು ಮಾಡೋದು ಎಲ್ಲ ರೆಡಿ ಆಗಿದೆ. ಈಗ ತುಂಬ ಹೈ ಎಂಡ್ ಆಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಭಾಗವಾಗಿ ಕೆಲವೊಂದೆಲ್ಲ ಆಲ್ರೆಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ, ವಿಜುವಲ್ ಎಫೆಕ್ಟ್ಸ್ ಇಂದೆಲ್ಲ ಸ್ಮಾಲ್ ಕ್ಲಿಪ್ಸ್ಗಳು ಅದು ರೆಡಿ ಆಗಿದೆ. ಅದು ಒಂಥರ ಪ್ರೋಟೋಟೈಪ್ ಅಂತ ಹೇಳ್ಬೋದು. ನೆಕ್ಸ್ಟು ಅದಿನ್ನೂ ತುಂಬ ದೊಡ್ಡದಾಗಿ ರೆಡಿ ಆಗುತ್ತೆ. ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ಗೆ ನಾವು ಪ್ಲಾನ್ ಮಾಡಿದ್ದೀವಿ. ಅದಾದಮೇಲೆ 2016 ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ, ಅವರು ರಮೇಶ್ ಅಣ್ಣ ಅಂತ ಇದ್ದಾರೆ. ಅವರೇ ನನಗೆ ಡಿಸ್ಟ್ರಿಬ್ಯೂಷನ್ದೆಲ್ಲ ಕಲಿಸ್ಕೊಟ್ಟಿದ್ದು, ಸಪೋರ್ಟಿವ್ ಆಗಿ ನಿಂತಿದ್ದು. ಸೂರ್ಯ ಅವ್ರದ್ದು ನಂದು ಅರೌಂಡ್ 15 ಇಯರ್ಸ್ ಫ್ರೆಂಡ್ಶಿಪ್ಪು. ಅವ್ರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ 1 ಇಯರ್ ಬ್ಯಾಕೇ ನಾನು ಬಂದಿದ್ದೆ. 2009 ಸಿನಿಮಾ ರಂಗಕ್ಕೆ ಬಂದಿದ್ದೆ. 2010 ಸೂರ್ಯ ಪರಿಚಯ ಆಗಿದ್ದು. 15 ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆಗೆ. ತುಂಬ ಸಫರು ಪಟ್ಟಿದ್ದಾರೆ, ಕಷ್ಟನೂ ಪಟ್ಟಿದ್ದಾರೆ. ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು 1.5 ವರ್ಷ ಆಯಿತು. ನಂದು ಸೂರ್ಯ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡುವಾಗ. ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಮೇನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರದು ಸಹಕಾರ, ಬೆಂಬಲ, ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.